ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತನ ಅಗದಿ ಸಿಂಪಲ್ಲಾಗಿ ಚುರುಮುರಿ ಒಗ್ಗರಣೆ ತೋರ್ಸಾಕತ್ತೀನಿ ನೋಡ್ರಿ. ಇವ ಇಟ್ಟು ತಿನ್ನುವಂಗಿಲ್ಲ, ಆಗ ಮಾಡಿ ಹಾಕಿ ತಿನ್ಬೋದ್ರಿ. ಇವನ್ನ ಮನ್ಯಾಗ ಏನೂ ಇರೋಂಗಿಲ್ಲಲ್ರಿ. ಆಗಿನ ಟೈಮ್ದಾಗ ಮನ್ಯಾಗ ಏನು ಸಾಮಾನು ಇರ್ತಲ್ಲ ಅಷ್ಟಾಗ ಮಾಡ್ಕೊಂಡು ತಿನ್ಬೋದ್ರಿ. ಈಗ ನೋಡಿರಿ, ಸ್ವಲ್ಪ ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ನಾನು. ಎಣ್ಣೆ ಕಾದಿಂದರೆ ಸ್ವಲ್ಪ ಜೀರಿಗೆ ಹಾಕಿದೆ. ಜೀರಿಗೆ ಹಾಕಿ ಶೇಂಗಾ ಕಾಳು ಹಾಕಿದ್ದೆ ರೀ. ಅವನು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಳ್ಳಿಗಡ್ಡೆ ಹಾಕಾಕತ್ತೀನಿ ನೋಡ್ರಿ. ಉಳ್ಳಿಗಡ್ಡೆ ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಫ್ರೈ ಆಗಲ್ರಿ, ಸ್ವಲ್ಪ ಫ್ರೈ ಮಾಡಿರಿ. ಹಸಿ ಉಳ್ಳಿಗಡ್ಡೆ ಇದ್ದರೂ ಏನು ಚಲೋ ಅಗದಿ ಟೇಸ್ಟ್ ಹತ್ತೈತ್ರಿ. ಈಗ ನೋಡ್ರಿ, ಸ್ವಲ್ಪ ಅರಿಶಿನ ಹಾಕಿದಿರಿ. ಅರಿಶಿನ ಹಾಕಿ ಸ್ವಲ್ಪ ಬೆಲ್ಲನೂ ಹಾಕಿದಿರಿ ನಾನು. ಬೆಲ್ಲ ಹಾಕಿದಾದ್ಮೇಲೆ ಈಗ ಸ್ವಲ್ಪ ಲಿಂಬೆ ಹುಳಿ ಹಿಂಡಾಕತ್ತೀನಿ ನೋಡ್ರಿ. ಲಿಂಬೆ ಹುಳಿ ಹಿಂಡಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ವಿಪ್ಪ ಅಂದ್ರೆ ಪಟ ಚುಮ್ಮರಿ ನಮ್ಮದು ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಇನ್ನು ನಿಮಗೆ ಹಸಿ ಕೊತ್ತಂಬರಿ ನನ್ನ ಹತ್ರ ಇಲ್ಲರಿ. ಹಸಿ ಕೊತ್ತಂಬರಿ ಇದ್ರೆ ಹಸಿ ಕೊತ್ತಂಬರಿ ಹಾಕಿರಿ, ಇಲ್ಲಾಂದ್ರೆ ಗಜ್ರಿ ಇತ್ತಂದ್ರೆ ಗಜ್ರಿನೂ ತುರಿದು ಹಾಕಿದ್ರು ನಡಿತೈತಿ ರೀ. ಸೌತೆಕಾಯಿ ಹಾಕಿದ್ರೆ ನಡಿತೈತಿ, ಏನು ಇರ್ತೈತಿಲ್ಲ ಅದನ್ನ ಹಾಕಿದ್ರು ನಡಿತೈತಿ. ನನ್ನ ಹತ್ರ ಈಗ ಅವ ಏನೂ ಇಲ್ಲರಿ. ಹೀಗಾಗಿ ಅಗದಿ ಸಿಂಪಲಾಗಿ ಚುರುಮುರಿ ಅಷ್ಟೇ ಇದ್ದರು ನನ್ನ ಹತ್ರ. ಈಗ ಚುರುಮುರಿದಿಂದನೇ ರೀ ಒಂದು 5 ನಿಮಿಷದಾಗ ರೀ ಚಾದ ಜೊತೆ ಇಷ್ಟ ಒಗ್ಗರಣೆ ಹಾಕಿದ್ದೀನಿ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹಿಂಗೆ ಆಕೈತೆ ಅಂಥೇಳಿ ಒಮ್ಮೆ ಕಮೆಂಟ್ನೂ ಮಾಡಿ ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ನಮಸ್ಕಾರ ವೀಕ್ಷಕರೇ.